ಪುಂಡರ ಹಾವಳಿಯ ಸುದ್ದಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಮಿತಿ ಮೀರ್ತಾ ಇದೆ. ಮನೆಯಿಂದ ಹೊರಗೆ ಬರೋದಕ್ಕೂ ಆ ಏರಿಯಾದಲ್ಲಿ ಜನ ಸಂಸಾರಸ್ಥರು ಹೆದರ್ತಾ ಇದ್ದಾರೆ. ಅಂತದ್ದೇನಾಗಿದೆ ಅದರ ಇಂಚಿಂಚು ಡೀಟೇಲ್ಸ್ ನಿಮ್ಮ ಎದುರುಗಿಡ್ತಾ ಇದ್ದೀವಿ. ಖಾಲಿ ಜಾಗದಲ್ಲಿ ಪುಂಡರ ಆಟ, ಅದಕ್ಕೆ ಆ ಲಗ್ಗೆರೆಯ ಮಂದಿ ಬೆಚ್ಚ ಬಿದ್ದಿದ್ದಾರೆ. ವಾಕಿಂಗ್ ಮಾಡೋ ಜಾಗದಲ್ಲೆಲ್ಲ ಪಾರ್ಟಿ ಮಾಡ್ತಾರಂತೆ ಆ ಪುಂಡರು. ಮಕ್ಕಳ ಆಟ ಆಡುವಂತಹ ಜಾಗ ಏನಿದೆ ಆ ಜಾಗ ಪುಂಡರ ಅಡ್ಡ ಆಗ್ಬಿಟ್ಟಿದೆ. ಮಕ್ಕಳ ಆಟ ಆಡೋ ಸ್ಥಳದಲ್ಲಿ ಈ ಪುಂಡರ ಮೋಜು ಮಸ್ತಿ ನಡೆದಿದೆ. ವಾಕಿಂಗ್ ಮಾಡೋ ಜಾಗದಲ್ಲೆಲ್ಲ ಎಣ್ಣೆ ಪಾರ್ಟಿ ನಡೆಸ್ತಾರಂತೆ. ಇವರು ಪಾರ್ಟಿ ಮಾಡೋದಷ್ಟೇ ಅಲ್ಲ, ಅದರ ಜೊತೆಗೆ ಜನರನ್ನ ಹೆದರಿಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಗಾಂಜಾ ಕಿಕ್ಕಲ್ಲಿ ಫೈಟಿಂಗು, ಮಾರಕಾಸ್ತ್ರಗಳಿಂದ ಏಟು, ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಲಗ್ಗೆರೆ ಮಂದಿ ಈಗ ಬೆಚ್ಚಿ ಬಿದ್ದಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ಇಂಥದ್ದೊಂದು ಕತೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಗಾಂಜಾ ಮತ್ತಲ್ಲಿ ಇರುವಂತಹ ಕಿಡಿಗೇಡಿಗಳನ್ನು, ಇವರನ್ನ ಯಾರಾದ್ರೂ ಮಾತಾಡ್ಸಕ್ ಹೋದ್ರೆ, ಪ್ರಶ್ನಿಸಕ್ ಹೋದ್ರೆ ದಾಳಿ ಇಡ್ತಾರಂತೆ. ಕಿಡಿಗೇಡಿಗಳ ಈ ಕಾಟಕ್ಕೆ ಲಗ್ಗೆರೆ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಲಗ್ಗೆರೆ ಜನರ ನೆಮ್ಮದಿ ಕೆಡಿಸಿದೆ ಈ ಪುಂಡರ ಗ್ಯಾಂಗ್. ಖಾಲಿ ಜಾಗ ಇದ್ರೆ ಸಾಕು ಅಲ್ಲಿ ಹೋಗಿ ಪಾರ್ಟಿ ಮಾಡ್ತಾರಂತೆ. ವಾಕಿಂಗ್ ಮಾಡುವಂತಹ ಜಾಗದಲ್ಲಿ ಮೋಜು ಮಸ್ತಿ ಮಾಡ್ತಾರೆ. ಮಕ್ಕಳು ಆಟ ಆಡೋ ಜಾಗದಲ್ಲಿ ಕೂತು ಎಣ್ಣೆ ಪಾರ್ಟಿ ಮಾಡ್ತಾರೆ. ಪ್ರಶ್ನೆ ಮಾಡೋ ಹಾಗೂ ಇಲ್ಲ. ಸುತ್ತಮುತ್ತಲಿನ ಜನ, ಅಲ್ಲಿನ ಸ್ಥಳೀಯರು ಎಷ್ಟೋ ಬಾರಿ ಪ್ರಶ್ನೆ ಮಾಡೋಕ್ಕೂ ಹೋಗಿದ್ದಾರೆ. ಸಂಸಾರಸ್ಥರಿರೋ ಜಾಗ ಇದು, ಮಕ್ಕಳು ಮರಿ ಇಲ್ಲಿ ಬಂದು ಆಟ ಆಡ್ತಾರೆ, ಇಂಥದ್ದನ್ನ ಮಾಡಬೇಡಿ ಅಂತ. ಆದ್ರೆ ಕೇಳ್ತಾ ಇಲ್ಲ. ಯಾಕಂದ್ರೆ ಮಾರಕಾಸ್ತ್ರಗಳನ್ನ ಕೈಯಲ್ಲಿ ಹಿಡಿದು ಜನರನ್ನ ಹೆದರಿಸ್ತಾರಂತೆ. ಪುಂಡರ ಹಾವಳಿಗೆ ಲಗ್ಗೆರೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಎಲ್ಲಿ ಬದುಕ್ತಾ ಇದೀವಿ ನಾವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪುಂಡರನ್ನ ಕೇಳೋರು ಯಾರು ಇಲ್ಲದಂತಾಗಿದೆ. ಹಾಗಾದ್ರೆ ರಾತ್ರಿ ಟೈಮ್ ಅಲ್ಲಿ ಪೊಲೀಸರು ಅಲ್ಲಿ ಬೀಟ್ ಹಾಕೋದಿಲ್ವಾ? ಗಸ್ತು ತಿರುಗ್ತಾ ಇಲ್ವಾ? ಯಾರ ಭಯವೂ ಇಲ್ಲದೆ ಗಾಂಜಾ ಹೊಡ್ಕೊಂಡು ಎಣ್ಣೆ ಪಾರ್ಟಿ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ತಿದ್ದಾರಾ ಈ ಪುಂಡರು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ದೃಶ್ಯ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀರಿ. ಜನರ ಪಾಲಿಗೆ ನಿಜಕ್ಕೂ ಲಗ್ಗೆರೆ ನರಕ ಕೂಪ ಆಗಿದೆ. ಲಗ್ಗೆರೆಯ ನರಸಿಂಹ ಲೇಔಟ್ ನಲ್ಲಿ ಪುಂಡರ ಹಾವಳಿ ಮಿತಿ ಮೀರಿರೋದು. ವಾಕಿಂಗ್ ಮಾಡೋಕ್ ಬರೋ ಹಾಗಿಲ್ಲ. ಯಾಕಂದ್ರೆ ವಾಕಿಂಗ್ ಮಾಡೋ ಜಾಗದಲ್ಲೇ ಈ ಪುಂಡರ ಎಣ್ಣೆ ಪಾರ್ಟಿ. ಮಕ್ಕಳ ಆಟ ಆಡೋ ಸ್ಥಳದಲ್ಲೂ ಕೂಡ ಮೋಜು ಮಸ್ತಿ ಮಾಡ್ತಾರೆ. ಗಾಂಜಾ ಮತ್ತಲ್ಲಿ ಫೈಟಿಂಗಿಗೆ ಇಳಿತಾರೆ. ಮಾರಕಾಸ್ತ್ರಗಳಿಂದ ಏಟ್ ಕೊಡ್ತಾರೆ. ಬಿಬಿಎಂಪಿ ಪಾರ್ಕ್ಗೆ ಬರ್ತಾರಲ್ಲ ಮಹಿಳೆಯರು, ಅವರಿಗೂ ಕೂಡ ಈ ಪುಂಡರು ಕಿರುಕುಳ ಕೊಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪುಂಡರ ಪುಂಡಾಟದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳಿವೆ. ಲಗ್ಗೆರೆ ವಾರ್ಡ್ 69ರ ನರಸಿಂಹ ಲೇಔಟ್ನ ಪಾರ್ಕ್ ಬಳಿಯಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಗಾಂಜಾ ಮತ್ತಲ್ಲಿರುವಂತಹ ಈ ಪುಂಡರು ಮಾಡ್ತಿರೋದೇನು ದೃಶ್ಯದಲ್ಲಿ ಸರಿಯಾಗಿದೆ. ಒಳಗಡೆ ಎಲ್ಲ ಹುಡುಗರುಗಳು ಸೇರೋದು, ಎಲ್ಲ ಫುಲ್ಲು ಪಾರ್ಟಿಗಳು ಮಾಡೋದು. ನೈಟ್ ಟೈಮು ಕತ್ಲೆ ಇರುತ್ತೆ, ಏನೂ ಗೊತ್ತಾಗಲ್ಲ. ಮತ್ತು ಫ್ಯಾಮಿಲಿ ಎಲ್ಲ ಓಡಾಡೋದು ಸ್ವಲ್ಪ ಭಯ ಅನಿಸುತ್ತೆ ನೈಟ್ ಟೈಮು. ಅಂದರೆ ಲೈಟ್ಸ್ ಇಲ್ಲ, ಸ್ಟ್ರೀಟ್ ಲೈಟ್ಸು ಕರೆಕ್ಟಾಗಿಲ್ಲ. ಆಮೇಲೆ ಇಲ್ಲೆಲ್ಲ ಫುಲ್ಲು ಕಾರ್ಗಳು ಸುತ್ತಲೂ ಪಾರ್ಕ್ ಮಾಡಿಬಿಟ್ಟಿರ್ತಾರೆ. ಏನು ಮಾಡ್ತಿರ್ತಾರೆ ಒಂದು ಗೊತ್ತಾಗಲ್ಲ ನಮಗೆ. ಅಲ್ಲೇನು ಕುಡಿತಾರಾ ಇಲ್ಲ ಏನು ಮಾಡ್ತಾರೋ, ಮತ್ತು ಬಾಟಲ್ಸ್ ಎಲ್ಲ ಹೊಡೆಯೋದು ಇವೆಲ್ಲ ಮಾಡ್ತಾರೆ. ಸಂಡೇ ಸ್ಯಾಟರ್ಡೇಸ್ ಎಲ್ಲ ಸ್ವಲ್ಪ ಜಾಸ್ತಿ ನಡೆಯುತ್ತಿಲ್ಲ ಫುಲ್ಲೂ. ಬಟ್ ಅದೇ ಲೇಡೀಸು ಎಲ್ಲ ಸ್ವಲ್ಪ ಮಕ್ಳುಗಳು ಎಲ್ಲ ಈಚೆ ಬರೋಕ್ಕೂ ಸ್ವಲ್ಪ ಒಂಥರ ಯೋಚನೆ ಮಾಡ್ತಾರೆ. ಮತ್ತು ಇಲ್ಲಿ ಗ್ರೌಂಡ್ ಅಂತ ಇದೆ, ಬಟ್ ಇದು ಗ್ರೌಂಡ್ನ ನಾವು ಯಾವ ಥರ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಇಲ್ಲಿ ಆಲ್ಮೋಸ್ಟು ಈ ಗ್ರೌಂಡು ಅನ್ನೋ ಥರ ಇಲ್ಲ. ಇದು ಒಂದು ರೀತಿ ಇಲ್ಲಿಗಲ್ ಏನೇನು ಮಾಡಬೇಕು ಎಲ್ಲ ನಡೆಯುತ್ತೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಇರೋವಂಥ ಕಾರ್ಗಳನ್ನ ತಂದು ನಿಲ್ಲಿಸ್ತಾರೆ. ಅದರಲ್ಲಿ ಒಂದೇ ಅಲ್ಲ, ಎಣ್ಣೆ ಹೊಡಿತಾರೆ, ಗಾಂಜಾ ಹೊಡಿತಾರೆ, ಮಾಡಿದ್ರೆ ಕೊಲೆನೂ ಮಾಡ್ತಾರೆ ಇಲ್ಲಿ. ಜೊತೆಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಇಲ್ಲಿ ಯಾರ್ಯಾರು ಬರ್ತಾರೆ ಹುಡುಗರು, ಈ ಸಾಯಂಕಾಲ ಟೈಮ್ ಏನಾದರೂ ಅಕಸ್ಮಾತ್ ಲೇಡೀಸ್ಗಳು ಓಡಾಡಿದ್ರೆ ರಾಬ್ರಿ ಮಾಡೋಕ್ಕೂ ರೆಡಿ ಇದ್ದಾರೆ, ಜೊತೆಗೆ ರೇಪ್ ಮಾಡೋಕ್ಕೂ ರೆಡಿ ಇದ್ದಾರೆ. ಎಲ್ಲ ಇಲ್ಲಿ ಈ ಸ್ಥಳದಲ್ಲಿ ತುಂಬ ಗುಂಪುಗಳು ಕಟ್ಕೊಂಡು ಬರ್ತಾರೆ. ಅಂದರೆ ಎಲ್ಲಿಂದನೋ ಬರ್ತಾರೆ, ಬಂದು ಗಾಡಿಗಳು ಪಾರ್ಕ್ ಮಾಡೋದು, ಮತ್ತು ಇಲ್ಲಿ ಕುಡಿಯೋವಂಥದ್ದು, ಕುಡಿದು ಗಲಾಟೆಗಳು ಮಾಡೋದು, ಕಿರ್ಚಾಡೋದು ಸಾಕಷ್ಟು ಇಲ್ಲಿ ಅಕ್ಕಪಕ್ಕ ಎಲ್ರಿಗೂ ಗೊತ್ತಿರೋವಂಥ ವಿಷಯ ಅಷ್ಟೇ ಇದೆಲ್ಲ. ಈ ಜಾಗಕ್ಕೇನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ತುಂಬ ಎಲ್ರಿಗೂ ಅನುಕೂಲ ಆಗುತ್ತೆ, ತುಂಬ ಜನತೆಗಂತೂ ಎಲ್ರಿಗೂ ಅನುಕೂಲ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಪ್ರಮುಖವಾದ ಏರಿಯಾ ಬೆಂಗಳೂರಿನಲ್ಲಿ ಲಗ್ಗೆರೆ ಅನ್ನೋದು. ರಾಷ್ಟ್ರ ರಾಜಧಾನಿ ಬೆಂಗಳೂರಿನ ಒಳಗಡೆನೆ ಇದೆ ಈ ಲಗ್ಗೆರೆ. ಯಾವುದೋ ಊರಾಚೆ ಇರುವಂತಹ ಖಾಲಿ ಜಾಗ ಅಲ್ಲ. ಇಂಥ ಜಾಗದಲ್ಲಿ
ಕುತ್ಕೊಂಡೆ ಈ ರೀತಿ ಪುಂಡಾಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಯಾರ ಭಯವೂ ಇಲ್ವಾ ಇವರಿಗೆ? ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತಿದ್ದಾರೆ ಸ್ಥಳೀಯರು. ಹೌದು ಶ್ವೇತಾ, ಏನಂತಂದರೆ ಇದು ಬೆಂಗಳೂರಿನ ಒಂದು ಪ್ರಮುಖ ನಗರ ಲಗ್ಗೆರೆಯ ನರಸಿಂಹ ಲೇಔಟ್ನಲ್ಲಿ ನಡೀತಾ ಇರತಕ್ಕಂಥ ಪ್ರತಿದಿನದ ಚಟುವಟಿಕೆ. ಯಾಕಂತಂದರೆ ಒಂದು ದಿನ ನಡೆಯುತ್ತೆ, ಇನ್ನೊಂದು ದಿನ ನಡೆಯೋದಿಲ್ಲ ಅನ್ನೋ ಮಾತುಗಳು ಇಲ್ಲಿ ನಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಪ್ರತಿದಿನ ಇಲ್ಲಿ ಪುಂಡ ಪೋಖರಿಗಳು ಬರ್ತಾರೆ, ಅಲ್ಲಿಯೇ ಮದ್ಯಪಾನವನ್ನು ಮಾಡ್ತಾರೆ, ಸಿಗರೇಟನ್ನು ಸೇರ್ತಾರೆ, ಜೊತೆಗೆ ಗಾಂಜಾವನ್ನು ಕೂಡ ಅಲ್ಲೇ ಸೇರ್ತಾರೆ. ಮತ್ತು ಎಲ್ಲೇ ಬೇರೆ ಕಡೆಯಿಂದಲೂ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪುಂಡ ಪೋಖರಿಗಳು ಬಂದು ಈ ಮೈದಾನ ಏನಿದೆಯಲ್ಲ, ಈ ಮೈದಾನದಲ್ಲಿ ಕಾರನ್ನು ಪಾರ್ಕ್ ಮಾಡಿ ಅನೈತಿಕ ಚಟುವಟಿಕೆಗಳಿಗೂ ಮುಂದಾಗ್ತಾರೆ. ಮತ್ತು ಇಲ್ಲಿ ಸಾರ್ವಜನಿಕರು ಯಾರಾದರೂ ಕೇಳೋಕ್ಕೂ ಹೇಳೋಕ್ಕೂ ಹೋದರೆ ಅವರ ಮೇಲೇ ಹಲ್ಲೆಯನ್ನು ಮಾಡ್ತಾರೆ. ಮತ್ತು ಸಾರ್ವಜನಿಕರು ರಾತ್ರಿ ಒಂದು ಪ್ರಮುಖವಾಗಿ ಹೇಳ್ಬೋದು ಅಂತಂದರೆ ಸಂಜೆ 5 ಗಂಟೆ ನಂತರ ಇಲ್ಲಿ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಯಾರೂ ಕೂಡ ಇಲ್ಲಿ ಓಡಾಡದೇ ಇರುವಂಥ ಪರಿಸ್ಥಿತಿ ಕೂಡ ಪ್ರತಿದಿನ ಇಲ್ಲಿ ಎದುರಾಗುತ್ತೆ. ಯಾಕಂತಂದರೆ ಮಹಿಳೆಯರು ಯಾರಾದರೂ ಸಂಜೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಕೆಲಸಕ್ಕೆ ಹೋಗಿ ವಾಪಸ್ ತಮ್ಮ ಮನೆಗೆ ಮರಳಿ ಬರ್ತಾ ಇರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಈ ಪುಂಡ ಪೋಖರಿಗಳು ಏನೋ ಒಂದು ನಶೆಯಲ್ಲಿ ಇರ್ತಾರೆ. ಈ ನಶೆಯಲ್ಲಿ ಅವರಿಗೆ ಏನು ಮಾಡೋಕ್ಕೂ ಹಿಂದೆ ಮುಂದೆ ನೋಡೋದಲ್ಲ. ಆಮೇಲೆ ಇದಾದ ನಂತರ ಪುರುಷರು ಕೂಡ ಅಲ್ಲಿ ನಾವು ಹೊರಗಡೆ ಹೇಗೆ ಹೋಗಬೇಕು, ನಮಗೆ ಒಬ್ಬರೇ ಹೋಗೋಕ್ಕೂ ಭಯ ಆಗುತ್ತೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಪುರುಷರು ಕೂಡ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಕುಡಿದ ಮತ್ತಲ್ಲಿ ಅವರಿಗೆ ತಿಳಿಯುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗೆ ಏನಾದರೂ ಮಾಡಿಬಿಡ್ತಾರೆ ಅನ್ನೋ ಭಯದಿಂದ ಯಾರೂ ಕೂಡ ಇಲ್ಲಿ ಮನೆಯಿಂದ ಹೊರಗಡೆ ಹೋಗಲಾರದೆ ಎಲ್ಲರೂ ಕೂಡ ಒಂದು ಭಯಭೀತರಾಗಿದ್ದಾರೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಕಾರ್ಗಳನ್ನು ತಂದು ಪಾರ್ಕಿಂಗ್ ಮಾಡ್ತಾರೆ. ಸೊ ಅಲ್ಲಿ ಪಾರ್ಕಿಂಗ್ ಮಾಡಿದ ಜಾಗ ಇದು ಮೊದಲನೇದಾಗಿ ಹೇಳ್ಬೋದು ಅಂತಂದರೆ ಈ ಜಾಗ BDAಗೆ ಸಂಬಂಧಪಟ್ಟಿತ್ತು. ಆದರೆ BDA ನಂತರ ಇದನ್ನು BBMPಗೆ ಹಸ್ತಾಂತರವನ್ನು ಮಾಡಿರ್ತಾರೆ. ಸೊ ಹಸ್ತಾಂತರ ಮಾಡಿದ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸ್ವಚ್ಛಂದವಾಗಿ ಇಡೋದು ಮತ್ತು ಇದನ್ನ ಒಳ್ಳೆಯದನ್ನ ಮಾಡೋದು, ಗೇಟ್ ಕಟ್ಟೋದು, ಆಮೇಲೆ ಕಾಂಪೌಂಡ್ ಕಟ್ಟಬೇಕು ಮತ್ತೆ ಸ್ಟ್ರೀಟ್ ಲೈಟ್ ಪ್ರಸಾರ ಆದ್ಮೇಲೆ ಆದ್ರೂ ಎಚ್ಚೆತ್ತುಕೊಂಡು ಆಕ್ಷನ್ ತೆಗೆದುಕೊಳ್ತಾರ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಟರಾಜ್ ತಮ್ಮೆಲ್ಲ ಮಾಹಿತಿಗೆ. ಯಾಕಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶ್ವೇತಾ. ನಿತ್ಯ ಇಂಥದ್ದೇ ಪರಿಸ್ಥಿತಿ ಅಂತಂದ್ರೆ ಮನೆಯಿಂದ ಹೊರಬರೋ ಹಾಗಿಲ್ಲ, ಅದರಲ್ಲೂ ಸಿಲಿಕಾನ್ ಸಿಟಿ ರಾಜ್ಯ ರಾಜಧಾನಿಯಲ್ಲೇ ಇಂಥ ಪರಿಸ್ಥಿತಿ ಅಂದ್ರೆ ಪೊಲೀಸರಿಗೆ ಏನ್ ಮಾಡ್ತಿದ್ದಾರೆ? ಬಹಳ ದೊಡ್ಡ ಪ್ರಶ್ನೆ ಇದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.